ಮರಾಠರು ಎಂದ ತಕ್ಷಣ ನೆನಪಾಗೋದೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರು. ಅವರು ಜೀವನದುದ್ದಕ್ಕೂ ಸಿಂಹದ ರೀತಿಯೇ ಇದ್ದರು. ಆದರೆ ಅವರು ಕಾಲವಾದ ನಂತರ ಮರಾಠರ ವಂಶ ಅಂತ್ಯವಾಯಿತು ಅನ್ನುವಾಗ ಪಟ್ಟಕ್ಕೇರಿ ಸಿಂಹದ ಮರಿಯಂತೆ ಘರ್ಜಿಸಿ ಮತ್ತೊಮ್ಮೆ ಮರಾಠರ ಸ್ಥಾನವನ್ನು ಸ್ಥಾಪಿಸಿದ್ದೇ ಛತ್ರಪತಿ ಸಂಭಾಜಿ ಮಹಾರಾಜರವರು. ಇವರ ಜೀವನ ಕಥೆಯ ಚಿತ್ರವೇ ಛಾವಾ. ಇದರ ಡೈರೆಕ್ಟರ್ ಲಕ್ಷ್ಮಣ್ ಉತೇಕಾರ್ ಮತ್ತು ನನ್ನ ಫೇವ್ರೆಟ್ ವಿಕಿ ಕೌಶಲ್ ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿರುವಂಥ ಚಿತ್ರ ಇದು. ಚಿತ್ರ ಹೇಗಿದೆ ಮತ್ತು ಚಿತ್ರ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ನ ಕೊಡ್ತು ಅನ್ನೋದನ್ನೆಲ್ಲ ರಿವ್ಯೂನಲ್ಲಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಈಗ ಚಿತ್ರದ ಪಾಸಿಟಿವ್ಸ್ ಕಡೆ ಬರೋದಾದರೆ ಅದು ವಿಕಿ ಕೌಶಲ್ ಅಂತಾನೆ ಹೇಳಬಹುದು. ಲಿಟ್ರಲಿ ಈ ಕ್ಯಾರೆಕ್ಟರ್ನ ಬೇರೆ ಯಾರೂ ಮಾಡೋಕ್ಕಾಗಲ್ಲ ಅನ್ನೋಷ್ಟರ ಮಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ. ಆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಸಿಂಹ ಗರ್ಜನೆ, ಕೆಲವೊಂದು ಸೀನ್ಸ್ಗಳಲ್ಲಂತೂ ಅವರ ಮುಖದಲ್ಲಿರುವಂಥ ನರಗಳು ಕಾಣಿಸುವಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಟ್ರೂಲಿ ಗೂಸ್ ಬಂಪ್ಸ್ ಅಂತಾನೆ ಹೇಳಬಹುದು. ನೆಕ್ಸ್ಟ್, ಚಿತ್ರದ ಅಥೆಂಟಿಸಿಟಿ. ಆ ಕಟ್ಟಡಗಳು ಇರುವ ಬಜೆಟ್ನಲ್ಲೇ ಎಲ್ಲವುದನ್ನು ಮ್ಯಾನೇಜ್ ಮಾಡಿದ್ದ ರೀತಿ, ಆ ಕಾಸ್ಟ್ಯೂಮ್ಗಳಂತೂ 17ನೇ ಶತಮಾನಕ್ಕೆ ಕರ್ಕೊಂಡು ಹೋದವು. ಇನ್ನು ಚಿತ್ರದ ಬಹುಭಾಗದಲ್ಲಿ ಜನರು ಕ್ರೌಡೆಡ್ ಆಗೇ ಇರ್ತಾರೆ. ಅದು ನೋಡೋಕೆ ಹೇಗೆ ಕಾಣ್ತಾ ಇತ್ತು ಅಂತ ಹೇಳಿದ್ರೆ ನಿಜವಾದ ಯುದ್ಧನೇ ನೋಡೋ ಹಾಗೆ ಆಯಿತು. ನೆಕ್ಸ್ಟ್, ಚಿತ್ರದ ಎಮೋಷ್ನಲ್ ಕೋಶೆಂಟ್ ಎಲ್ರಿಗೂ ಕನೆಕ್ಟ್ ಆಯಿತು ಅನ್ಬಹುದು. ಆಬಾ ಸಾಹೇಬ್ ಮತ್ತು ಅಮ್ಮ ಸಾಹೇಬ್ ಸಂಬಂಧದ ಚಿತ್ರಣಗಳು ಹಾಗೂ ಸೈಡ್ ಕ್ಯಾರೆಕ್ಟರ್ಸ್ಗಳಾದ ಹಾಜಿರಾವ್ ಮತ್ತು ಚಂದೋಗಮಾತ್ಯ ಅವರ ಪ್ರೆಸೆನ್ಸ್ ಮತ್ತು ಸಂಭಾಜಿರವರೊಂದಿಗೆ ಅವರಿಗಿದ್ದ ಒಡನಾಟ ಖುಷಿ ಕೊಡ್ತು ಅಂತಾನೆ ಹೇಳ್ಬೋದು. ಇನ್ನು ಚಿತ್ರದ ಕ್ಲೈಮ್ಯಾಕ್ಸ್ ತುಂಬಾ ಭೀಕರವಾಗಿತ್ತು, ಭಯಂಕರವಾಗಿತ್ತು ಮತ್ತು ಥಿಯೇಟರ್ನಿಂದ ಆಚೆ ಬರಬೇಕಾದ್ರೆ ಟೋಟಲ್ ಗೂಸ್ ಬಂಪ್ಸ್ನ ಕೊಡ್ತು ಅಂತಾನೆ ಹೇಳ್ಬೋದು. ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬರೋದಾದರೆ ಪೂರ್ಣ ಪ್ರಮಾಣದ ಕಥೆಯನ್ನು ಇಲ್ಲೇನು ತಗೊಂಡಿಲ್ಲ. ಒಂದಿಷ್ಟು ಘಟನೆಗಳನ್ನ ತಗೊಂಡು ಆ್ಯಕ್ಷನ್ ಹಾಗೂ ಎಮೋಷನ್ಸ್ ಮೂಲಕ ಕನ್ವೆ ಮಾಡಿದ್ದಾರೆ ಅಂತಲೇ ಹೇಳ್ಬಹುದು. ಇನ್ನು ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಇತ್ತು, ಎಡಿಟಿಂಗ್ ಓಕೆ ಇಶ್ ಆಗಿ ಇತ್ತು ಅಂತಲೇ ಹೇಳ್ಬಹುದು. ಇನ್ನು ಚಿತ್ರದ ನೆಗೆಟಿವ್ಸ್ ಕಡೆ ಬರೋದಾದರೆ ಚಿತ್ರ ಸಂಪೂರ್ಣವಾಗಿ ಸಂಭಾಜಿರವರ ಮೇಲೆಯೇ ಇರೋದ್ರಿಂದ ಬೇರೆ ಕ್ಯಾರೆಕ್ಟರ್ಸ್ಗಳಿಗೆ ಅಷ್ಟು ಸ್ಕೋಪ್ ಸಿಗಲಿಲ್ಲ. ಸೊ ಅವರು ಕಾಲವಾದ ನಂತರ ಸಿಗಬೇಕಿದ್ದ ಎಮೋಷನ್ಸ್ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲಿಲ್ಲ. ಇನ್ನು ಚಿತ್ರದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ಗಳಲ್ಲಿ ಬಳಸಿದಂಥ ಸ್ಲೋ ಮೋಷನ್ ಶಾಟ್ಸ್ಗಳು ಸ್ವಲ್ಪ ಕಿರಿಕಿರಿ ಮಾಡಿದ್ವು ಅಂತಲೇ ಹೇಳ್ಬೋದು. ಇನ್ನು ಚಿತ್ರದ ಮ್ಯೂಸಿಕ್ ಸ್ವಲ್ಪ ನೆಗೆಟಿವ್ ಆಗಿದೆ. ಎಲ್ಲಿ BGM ಬೀಳಬೇಕಿತ್ತೋ ಅಲ್ಲಿ BGM ಬೀಳದೇ ಇರೋ ಕಾರಣ ಆ ಸೀಕ್ವೆನ್ಸಸ್ನ ಇಂಪ್ಯಾಕ್ಟ್ ಕಡಿಮೆ ಆಯಿತು ಅಂತಲೇ ಹೇಳ್ಬಹುದು. ಸೊ ಫೈನಲಿ ಹೇಳೋದಾದರೆ ನೀವು ಈ ಚಿತ್ರವನ್ನು ವಿಕಿ ಕೌಶಲ್ಗೋಸ್ಕರ ನೋಡೋದಾದರೆ ಅಥವಾ ಸಂಭಾಜಿರವರ ಸ್ವರಾಜ್ಯದ ಕನಸು ಹೇಗಿತ್ತು ಅನ್ನೋದಕ್ಕೋಸ್ಕರ ನೋಡೋದಾದರೆ ಅಥವಾ ಔರಂಗಜೇಬನಿಗೆ ಗೆಲುವು ಸಿಕ್ಕರೂ ಯಾಕೆ ಅದು ಗೆಲುವು ಅನ್ನಿಸ್ಲಿಲ್ಲ ಅನ್ನೋದು ಗೊತ್ತಾಗಬೇಕಾದ್ರೆ ಚಿತ್ರಮಂದಿರದಲ್ಲೇ ನೋಡಿ ಅಂತಾನೆ ಹೇಳ್ತೀನಿ.